ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಯಬ್ಬಾಕ ತಿಮ್ಮೇಗೌಡ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊಗೆಯಾಡಲಾರಂಭಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ನವದೆಹಲಿ ಮತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಗರಿಗೆದರಿರ್ತಕ್ಕಂಥದ್ದು. 3 ದಿನಗಳ ಕಾಲ ನವದೆಹಲಿ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ DCM DK ಶಿವಕುಮಾರ್ ಅವರು ತಮ್ಮದೇ ಆದಂಥ ಒಂದು ರಾಜಕೀಯ ತಂತ್ರಗಾರಿಕೆ ಮೂಲಕ CM ಆಪ್ತರ ಡಿನ್ನರ್ ಪಾಲಿಟಿಕ್ಸ್ಗೆ ಇದೀಗ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನವೆಂಬರ್ 15ನೇ ತಾರೀಕು ಕಪಿಲ್ ಸಿಬಲ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಲು ಮುಂದಾಗಿರುವಂಥ CM ಸಿದ್ದರಾಮಯ್ಯನವರು ನವೆಂಬರ್ 15ರ ರಾತ್ರಿ ಅಥವಾ ನವೆಂಬರ್ 16ನೇ ತಾರೀಕು ತಮ್ಮ ಪರಮಾಪ್ತ ಕೊಪ್ಪಳ ಶಾಸಕ ರಾಘವೇಂದ್ರ ಇಟ್ನಾಳ್ ಅವರ ಸಹೋದರ ಸಂಸದ ರಾಜಶೇಖರ್ ಇಟ್ನಾಳ್ ಅವರ ನಿವಾಸದಲ್ಲಿ ಏರ್ಪಾಡು ಮಾಡಿದ್ದಾರೆ ಎನ್ನಲಾದಂಥ ಒಂದು ಡಿನ್ನರ್ ಮೀಟಿಂಗ್ಗೆ ಅಟೆಂಡ್ ಆಗ್ತಾರೆ ಎನ್ನುವಂಥದ್ದು. ಆ ಒಂದು ಡಿನ್ನರ್ ಮೀಟಿಂಗ್ಗೆ CM ಸಿದ್ದರಾಮಯ್ಯನವ್ರಿಗಷ್ಟೇ ಆಹ್ವಾನವನ್ನು ಕೊಟ್ಟಿಲ್ಲ, ರಾಜ್ಯದ ಬಹುತೇಕ ಸಚಿವರು ಶಾಸಕರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಅಂತ. ಯಾಕಂತ ಹೇಳಿದ್ರೆ CM ಜೊತೆ ಯಾರ್ಯಾರು ಬರ್ತಾರೆ, CM ಆಪ್ತ ಸಚಿವರು ಆಪ್ತ ಶಾಸಕರುಗಳು ಅವರೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಅಂತ. ಯಾಕಂತ ಹೇಳಿದ್ರೆ ನವೆಂಬರ್ 21 ಅಥವಾ 24ನೇ ತಾರೀಕು DK ಶಿವಕುಮಾರ್ ಅವರು CM ಹುದ್ದೆಗೆ ಏರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ಒಂದು ಕಸರತ್ತನ್ನು, ಒಂದು ಲಾಬಿಯನ್ನು, ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನಡುವೆ CM ಆಪ್ತರು ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸ್ತಾರೆ ಅನ್ನುವಂಥ ಒಂದು ಡಿನ್ನರ್ ಮೀಟಿಂಗ್ ಏನಿದೆಯಲ್ಲ, ಅದು ಕೈಪಾಳ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ದೆಹಲಿ ಮಟ್ಟದಲ್ಲಿ ಏನಾದರೂ ಅಧಿಕಾರದಲ್ಲಿ ಮುಂದುವರಿಬೇಕು ಅಂದರೆ 5 ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸುವಂಥ ಒಂದು ನಿಟ್ಟಿನಲ್ಲಿ, ಅಥವಾ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟಂತೆ, ಅಥವಾ ಹೆಚ್ಚುವರಿ ಉಪಮುಖ್ಯಮಂತ್ರಿಗಳ ಹುದ್ದೆಗೆ ಸೃಷ್ಟಿ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ನಾನಾ ಲೆಕ್ಕಾಚಾರದಲ್ಲಿ ಏನಾದರೂ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ರಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವರು ತಮ್ಮದೇ ಆದಂಥ ಒಂದು ರೂಟ್ನಲ್ಲಿ, ಅಂದರೆ ತಮ್ಮದೇ ಆದಂಥ ಒಂದು ಸಂಪರ್ಕದಲ್ಲಿ AICC ಅಧಿನಾಯಕಿ ಸೋನಿಯಾ ಗಾಂಧಿಯವರು ಮತ್ತೊಂದು ಕಡೆಗೆ ಅಂಬಿಕಾ ಸೋನಿಯವರು, ಅಂದರೆ ಸೋನಿಯಾ ಗಾಂಧಿಯವರ ಪರಮಾಪ್ತೆ ಅಂಬಿಕಾ ಸೋನಿಯವ್ರನ್ನ ಭೇಟಿ ಮಾಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ CM ಆಪ್ತ ಸಚಿವರು CM ಉಳಿಸ್ತಾ ಇರ್ತಕ್ಕಂಥ ರಾಜಕೀಯ ದಾಳಗಳು, ಮತ್ತೊಂದು ಕಡೆಯಾಗಿ ಡಿನ್ನರ್ ಮೀಟಿಂಗ್ಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಇದ್ರ ಬಗ್ಗೆನೂ ಕೂಡ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವ್ರ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿಯೇ CM ಸಿದ್ದರಾಮಯ್ಯ ಮತ್ತು ಆಪ್ತ ಸಚಿವರು ಏನು ನವದೆಹಲಿಗೆ ಬರ್ತಾ ಇದ್ದಾರೆ, ಅವತ್ತು AICC ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಯಾರು ಕೂಡ CM ಸಿದ್ದರಾಮಯ್ಯನವ್ರಿಗಾಗಲಿ ಅಥವಾ DK ಶಿವಕುಮಾರ್ ಅವರ ಸಂಪರ್ಕಕ್ಕಾಗಲಿ ಸಿಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನೇರವಾಗಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಹಂತದಲ್ಲಿ ಏನಾದರೂ ನಾವು ಭೇಟಿಗೆ ಸಮಾವೇಶವನ್ನು ಕೋರಿದ್ದೇ ಆಗಿದ್ದಲ್ಲಿ, ಅದು ಕೊಟ್ಟಿದ್ದೇ ಆಗಿದ್ದಲ್ಲಿ, ಅದು ಒಂದು ರೀತಿ ಬಣ ರಾಜಕೀಯಕ್ಕೆ ಒಂದು ರೀತಿ ನಾಂದಿ ಆಡ್ಬೋದು. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ಸಂಪುಟ ಪುನರಚನೆಗೆ ಪಟ್ಟನ್ನು ಹಿಡಿದಿದ್ದಾರೆ. ಇತ್ತ DCM DK ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ, ಪವರ್ ಶೇರಿಂಗ್ ವಿಚಾರದಲ್ಲಿ ನಡೆದಿದೆ ಎನ್ನಲಾದಂಥ ಒಂದು ಮಾತುಕತೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೋರ್ತಾ ಇದ್ದಾರೆ. ಸೊ ಹೀಗಾಗಿಯೇ ಈ ಒಂದು ಹಂತದಲ್ಲಿ ಏನಾದರೂ ಈ ಒಂದು ಸಮಸ್ಯೆ ಮತ್ತಷ್ಟು ಭುಗಿಲೇಳ್ಬೋದು. ಈ ಹಂತದಲ್ಲಿ ನಾವು ಕೈ ಹಾಕೋದು ಬೇಡ ಅನ್ನುವಂಥ ಒಂದು ನಿಟ್ಟಲ್ಲಿ AICC ನಾಯಕರು ಆ ಒಂದು ನವೆಂಬರ್ 15ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವದೆಹಲಿಗೆ ತೆರಳ್ತಾ ಇದ್ದರೆ, ಆವತ್ತು ಯಾರ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ, ಅಂದರೆ ಹೈಕಮಾಂಡ್ ನಾಯಕರ ಭೇಟಿ ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಾಜಶೇಖರ್ ಇಟ್ನಾಳ್ ಅವರ ನಿವಾಸದಲ್ಲೂ ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವತ್ತು ಕಪಿಲ್ ಸಿಬಲ್ ಅವರು ನವೆಂಬರ್ 15ನೇ ತಾರೀಕು ಕಪಿಲ್ ಸಿಬಲ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಬಿಡುಗಡೆಗೆ ಸಮಾರಂಭ ಏನಿದೆ, ಆ ಒಂದು ಸಮಾರಂಭವನ್ನು ಮುಗಿಸಿ ಅದೇ ದಿನ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಧಾನಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನವದೆಹಲಿ ಪ್ರವಾಸ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮತ್ತೊಂದು ಕಡೆಯಾಗಿ ರಾಜಶೇಖರ್ ಇಟ್ನಾಳ್ ಅವರ ನಿವಾಸದಲ್ಲಿ ನಡೆಯುತ್ತೆ ಎನ್ನಲಾದಂಥ ಒಂದು ಡಿನ್ನರ್ ಮೀಟಿಂಗು ಕೂಡ ನಡೆಯುತ್ತಾ ಇಲ್ವೋ ಅನ್ನುವಂಥ ಒಂದು ಅನುಮಾನವೂ ಕೂಡ ಇದೀಗ ಮೂಡಿರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ಶಿವಪ್ಪ ಜೊತೆ ಯಬ್ಬಾಕ ತಿಮ್ಮೇಗೌಡ, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.